ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಗದಗ ಜಿಲ್ಲೆಯ ಜೆನ್ಸಿ ಮತದಾರರು ಮತ್ತು ನಾಗರಿಕರ ವೇದಿಕೆಯ ನೇತೃತ್ವದಲ್ಲಿ ವಿನೂತನ ಹಾಗೂ ಆಕ್ರೋಶದ ರಕ್ತಸಹಿ ಅಭಿಯಾನ ನಡೆದಿದೆ. ಗದಗ ಜಿಲ್ಲೆಯನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು, ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ರೂಪಿಸಬೇಕು ಹಾಗೂ ಯುವಕರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ಕೇಂದ್ರಗಳನ್ನು ಸೃಷ್ಟಿಸಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಯುವಜನತೆ ಹೋರಾಟಕ್ಕೆ ಧುಮುಕಿದ್ದಾರೆ. ಗೊತ್ತಾಗುತ್ತೆ ಯಾರು ಏನು ಎತ್ತ ಅಂತ ಗೊತ್ತಾಗುತ್ತೆ. ಕರ್ಕೊಂಡು ಯಾರು ಏನ್ ಮಾಡ್ಬೇಕು ಅದನ್ನ ಕ್ರಮ ತಗೊಂಡ್ರಿ ಮುಂದೆ ನಮ್ ಕೈಗಿರ್ತಾವ. ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಇದು ಟ್ರೈಲ್ ಅಪ್ಪ, ಅಮಾಯಕರನ್ನ ಬಿಡ್ಬೇಕು ಸರ್. ಬೈಕ್ ಒಂದು ಜೀವನ ಬೈಕ್ ಲಾರಿ ಡ್ರೈವರ್ ಬೈಕ್ ಇಲ್ಲ ಸರ್, ಅದು ಕೇಸ್ ಆಗಿತ್ತು. ಅದು ತಮ್ಮ ಹಕ್ಕುಗಳಿಗಾಗಿ ಗರ್ಜಿಸಿರುವ ಯುವ ಪಡೆ ಸಾಂಪ್ರದಾಯಿಕ ಪ್ರತಿಭಟನೆಗಳಿಗಿಂತ ಭಿನ್ನವಾಗಿ ತಮ್ಮ ಸ್ವಂತ ರಕ್ತದಲ್ಲಿ ಸಹಿ ಸಂಗ್ರಹಿಸುತ್ತಿರುವುದು ಈ ಹೋರಾಟದ ವಿಶೇಷ. ಈವರೆಗೆ ಸುಮಾರು 10,000ಕ್ಕೂ ಹೆಚ್ಚು ಯುವಕರು ಮತ್ತು ಮತದಾರರು ರಕ್ತದ ಮೂಲಕ ತಮ್ಮ ಸಹಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ರಕ್ತ ಸಹಿಯ ಮನವಿ ಪತ್ರಗಳನ್ನು ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳಿಗೆ ರವಾನಿಸಿ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಲು ಹೋರಾಟಗಾರರು ನಿರ್ಧರಿಸಿದ್ದಾರೆ. ಸರ್ ನಾವು ವೈಯಕ್ತಿಕವಾಗಿ ಏನು ಹೇಳೋದಿಲ್ಲ, ಮಾತಾಡ್ಬೇಡ್ರಪ್ಪ. ಗದಗದ ಮೂಲಭೂತ ಸಮಸ್ಯೆಗಳು ಹಾಗೂ ಯುವಕರ ನಿರುದ್ಯೋಗದ ವಿರುದ್ಧ ರಕ್ತದಲ್ಲಿ ಸಹಿ ಮಾಡಿ ಆಕ್ರೋಶ ಹೊರಹಾಕಿರುವ ಜೆನ್ಸಿ ಪಡೆಗೆ ಸರ್ಕಾರ ಹೇಗೆ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ವರದಿ ಗಾಳೆಪ್ಪ ಎಚ್ ಹರಿಜನ್, ಗದಗ. ಎಷ್ಟು ಹಳ್ಳಿಗಳು ಬರ್ತವೆ? ಆರೂನಹಳ್ಳಿ, ಚಿಲ್ಕನಟ್ಟಿ, ತಿಮ್ಲಾಪುರ, ಕೋತ್ಲಗಟ್ಟಿ, ತಾಳಬಸಾಪುರ ತಾಂಡ, ಮಗಿಮವನಹಳ್ಳಿ, ಅಲಗಾಪುರ, ಓಬಳಾಪುರ, ಇನ್ನು ಅನೇಕ ಗ್ರಾಮಗಳಲ್ಲಿ ಸುಮಾರು ಕಾಡು ಪ್ರಾಣಿಗಳ ಹಾವಳಿಯಿಂದ ಅನೇಕ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರ್ತವೆ. ಬಿತ್ತಿದ ಬೀಜಗಳನ್ನು ಕೂಡ ತಿಂದರೂ ಕೂಡ ಇವತ್ತು ಫಾರೆಸ್ಟ್ನರು ಇದುವರೆಗಾಗಿ ಬಂದು ಯಾವುದೇ ರೀತಿಯಿಂದ ಅವರು ಕ್ರಮ ತೆಗೆದುಕೊಂಡಿಲ್ಲ. ಜೊತೆಗೆ ಈಗೇನು ಆಗಿರ್ತಕ್ಕಂಥ ಬೆಳೆ ಪರಿಹಾರವನ್ನು ಈಗಾಗಲೇ ಸುಮಾರು ಎಲ್ಲ ಹಳ್ಳಿಗಳು ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಗಳು ನಮ್ಮವು. ಹಾಗಾಗಿ ಈ ಕಾಡು ಪ್ರಾಣಿಗಳ ಹಾವಳಿಗೆ ಈಗಾಗಲೇ ರೈತ ಆಲ್ರೆಡಿ ಈಗ ಮಳೆ ಹೋಗಿರೋದ್ರಿಂದ ತಾನು ವಿಷ ಕೂಡ ಪರಿಸ್ಥಿತಿ ಬಂದೈತಿ. ಇಂಥ ಸಂದರ್ಭದಲ್ಲಿ ಕೂಡ ಈ ಕಾಡು ಪ್ರಾಣಿಗಳ ಹಾವಳಿಗೆ ಭಾಳ ನಷ್ಟವನ್ನು ಉಂಟು ಮಾಡಿರ್ತಕ್ಕಂಥ ಸರ್ಕಾರದಲ್ಲಿ ಈ ನಮ್ಮ ರೈತರಿಗೆ ಏನು ಬರ್ತಕ್ಕಂಥ ಈಗೇನು ಇವತ್ತು ನಮ್ಮ ಮಹೇಶ್ ಅಣ್ಣರು ಹೇಳಿದಂಗೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಈ ಒಂದು ಕಾಡು ಪ್ರಾಣಿಗಳು ನಮ್ಮ ಭೂಮಿಗೆ ಬರದಂಗೆ ರಕ್ಷಣೆ ಕೊಡಬೇಕಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ. ಜೊತೆಗೆ ಕಾಡು ಪ್ರಾಣಿಗಳು ಚಿರತೆ ಕೂಡ, ಕರಡಿ ಕೂಡ, ಅನೇಕ ಪ್ರಾಣಿಗಳು